ನಮಸ್ತೆ ಫ್ರೆಂಡ್ಸ್. ಮಂಗಳವಾರ ಚಾಮುಂಡೇಶ್ವರಿ ವರ್ಧಂತಿ ಇರೋ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಪಟ್ಟಲದಮ್ಮ ದೇವಿ ದೇವಸ್ಥಾನ ಇದೆ. ಅಲ್ಲಿ ಬಂದ್ಬಿಟ್ಟು ಮೊದಲನೇ ವರ್ಷದ ಚಂಡಿಕಾ ಯಾಗ ಪೂಜೆನ ಏರ್ಪಡಿಸಿದ್ರು. ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನ ಕೂಡ ಪೂಜೆ ಇತ್ತು. ಸೋಮವಾರ ನೈಟು ಬಂದ್ಬಿಟ್ಟು ಈ ಥರ ಎಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿ ಇಟ್ಕೊತಾಯಿದ್ರು. ಇದು ಸೋಮವಾರದ ಅಲಂಕಾರ. ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಈಚೆ. ಹಂಗೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ದಿನದ್ದು ಮಹಾಚಂಡಿಕಾ ಯಾಗಕ್ಕೆ ಏನೇನು ಎಲ್ಲ ಸಿದ್ಧತೆಗಳು ಬೇಕೋ ಎಲ್ಲವನ್ನೂ ಜೋಡಿಸಿ ಒಂದು ಕಡೆ ಎಲ್ಲವನ್ನೂ ನೀಟಾಗಿ ಜೋಡಿಸಿ ಇಟ್ಟಿದ್ರು. ನೆಕ್ಸ್ಟ್ ದಿನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವ, ಹಾಗಾಗಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊತಾಯಿದ್ರು. ಅಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ಕೂಡ ಏನೂ ಮಿಸ್ ಆಗಿಲ್ಲ, ಎಲ್ಲವನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ. ಸೋಮವಾರ ಬಂದ್ಬಿಟ್ಟು ಗಣೇಶ ಪೂಜೆ, ನವಗ್ರಹ ಪೂಜೆ ಮತ್ತು ಸಂಕಲ್ಪ ಪೂಜೆ ಎರಡೂ ಇತ್ತು. ನಾವು ಹೋದ್ವಿ, ಸಂಜೆನೇ ಹೋಗಿದ್ವಿ. ನೋಡಿ ಅಲ್ಲಿ ಸಂಕಲ್ಪ ಪೂಜೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದಿನಕ್ಕೆ ಮಹಾಚಂಡಿಕಾ ಯಾಗ ಮಾಡೋದಕ್ಕೆ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಮೊದಲನೇದು ಬಂದ್ಬಿಟ್ಟು ಗಣಪೂಜೆ, ಗಣೇಶ ಹೋಮ ಮತ್ತು ನವಗ್ರಹ ಪೂಜೆ ಎಲ್ಲವನ್ನೂ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ನೆಕ್ಸ್ಟ್ ದಿನಕ್ಕೆ ಬಂದ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿರುವುದು ಮಾರಮ್ಮ ದೇವಿ, ಪಟ್ಟಲದಮ್ಮ ದೇವಿ ದೇವರುಗಳನ್ನ ಕರೆಸಿದ್ರು. ಮಹಾಚಂಡಿಕಾ ಯಾಗ ಪೂಜೆಗೆ ದೇವರುಗಳನ್ನು ಕರೆಸಿ ಅಲ್ಲಿ ಪೂಜೆ ಸಲ್ಲಿಸ್ತಾಯಿದ್ರು. ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ, ಮಧ್ಯಾಹ್ನ ಹೋಗಿದ್ವಿ. ಮಧ್ಯಾಹ್ನ ಬಂದ್ಬಿಟ್ಟು ಒಂದು ಊಟದ ಟೈಮ್ಗೆ ಅಂತ ಹೋಗಿದ್ವಿ. ಇನ್ನು ಪೂಜೆ ಅವಾಗ ತಾನೇ ಮುಗಿತಾ ಇತ್ತು. ನಾವೇನು ಮಾಡಿದ್ವಿ, ಅಲ್ಲಿ ತುಂಬ ಜನ ರಶ್ ಇತ್ತು. ದೇವಸ್ಥಾನದ ಒಳಗಡೆನೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಆಗ್ತಿರ್ಲಿಲ್ಲ. ಜಸ್ಟ್ ಹಾಗೆ ದೂರದಿಂದ ನೋಡಿಬಿಟ್ಟು ನೋಡಿ ಎಲ್ಲಿ ಚಂಡಿಕಾ ಯಾಗ ಮಾಡಿರೋದು ಇನ್ನು ಹಾಗೆ ಹುರಿತಾ ಇದೆ. ನಾವು ಹೋಗ್ಬಿಟ್ಟು ಊಟ ಮಾಡಿ ಮುಗಿಸ್ಕೊಂಬಂದು ಆಮೇಲೆ ಇದು ಸ್ವಲ್ಪ ಲೈನ್ ಕಮ್ಮಿ ಇತ್ತು. ಆವಾಗ ಹೋಗಿ ದೇವ್ರುಗಳ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದೊಂದೇ ದೇವರ ದರ್ಶನ ಮಾಡ್ತಾ ನಮಸ್ಕಾರ ಮಾಡ್ಕೊತಾ ಹಾಗೆ ಮುಂದೆ ಬಂದ್ವಿ. ಅಲ್ಲಿ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ದೇವ್ರ ದರ್ಶನ ಎಲ್ಲ ಹಂಗೆ ಹತ್ರದಿಂದ ನೋಡಿದ್ವಿ. ತುಂಬ ಖುಷಿ ಆಯಿತು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ನೋಡಿ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ಹಾಗೆ ಅಲಂಕಾರ ಮಾಡಿರೋದು. ಇದು ಆ್ಯಕ್ಚುಲಿ ಸೋಮವಾರ ನೈಟೇ ಎಲ್ಲ ರೆಡಿ ಮಾಡಿಟ್ಟಿದ್ರು. ಎಲ್ಲ ಏನೂ ಆಗದಲೇ ಎಷ್ಟು ನೀಟಾಗಿತ್ತು. ಮತ್ತು ಅಕ್ಕಪಕ್ಕದ ಊರಿನ ಮಾರಮ್ಮ ದೇವಿ, ಪಟ್ಟಲದಮ್ಮ ದೇವಿ ಎಲ್ಲರನ್ನೂ ಕರೆಸಿದ್ರು ಈ ಪೂಜೆ ಮಾಡಿಸೋದಕ್ಕೆ. ತುಂಬ ಜನ ಸೇರಿದ್ರು. ಮತ್ತು ತುಂಬ ರಶ್ ಇತ್ತು. ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲೇ ಇಲ್ಲ. ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ರೇನು ಮಾಡಿದ್ರು, ಇವಾಗ ಹೋಗಿ ಬರೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ, ನಾವು ಲಂಚ್ ಅವರ್ಸಲ್ಲಿ ಅಷ್ಟೇ ಬಂದಿರೋದು ಅಂತ ಅಂದ್ಬಿಟ್ಟು ಅಲ್ಲಿ ದೇವ್ರುಗಳು ತಂದು ಕೂರಿಸಿದ್ರಲ್ಲ, ಆ ದೇವ್ರುಗಳನ್ನ ದರ್ಶನ ಮಾಡಿಕೊಂಡು ನಾವು ಬಂದ್ಬಿಟ್ಟು ಆಫೀಸಿಗೆ ವಾಪಸ್ ಬಂದುಬಿಟ್ವಿ. ನಾನು ಬಂದು ಮತ್ತೆ ಸಂಜೆ ಹೋದೆ. ನನ್ನ ಮಕ್ಕಳು ಸ್ಕೂಲಿಂದ ಬಂದು ಮನೇಲಿದ್ದರು. ಅವರು ಹೋಗೋಣ ಮಮ್ಮಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದರು. ಚಾಮುಂಡೇಶ್ವರಿ ಥರನೇ ಅಲಂಕಾರ ಮಾಡಿ ಕೂರಿಸಿದ್ರು. ತುಂಬ ನೋಡೋಕ್ಕೆ ತುಂಬ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.